ಕರ್ತೃತ್ವ ಅವರಲ್ಲಿದೆ. ಯಾಕೆ ಅಂದರೆ ರಾಮಚಂದ್ರ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದವರು. ಅವರ ಮೃತ್ತಿಕಾ ವೃಂದಾವನ ಸ್ಥಾಪನೆ ಮಾಡಿಸಿದ್ದೀರಿ ಅಂತಂದರೆ ರಾಯರ ವೃಂದಾವನವೂ ಇದ್ದಾಗೆ ಲೆಕ್ಕ. ಪ್ರತ್ಯೇಕ ಮಾಡಿಸಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಅಷ್ಟು ರಾಯರ ಅನುಗ್ರಹಕ್ಕೆ ಪಾತ್ರರಾದವರು. ನಾವು ಜೊತೆಗೇ ಇದ್ವಲ್ಲ, ಯಾರು ಏನು ಬಂದು ಕೇಳಿದರೂ ಕೂಡ ರಾಯರು ಮಾಡಿಸ್ತಾರೆ. ಅದು ಬಿಟ್ಟರೆ ಬೇರೆ ಹೇಳ್ತಾನೇ ಇದೆ. ರಾಯರು ಮಾಡಿಸ್ತಾರೆ, ರಾಯರ ಸ್ಮರಣೆ ಮಾಡಿ ಇಷ್ಟೇ ಹೇಳೋದು. ಒಂದು ಸಲ ಉಪನ್ಯಾಸದಲ್ಲಿಯೂ ಹೇಳಿದರು, ನಾನೇನು ಅಂಥ ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದವನಲ್ಲ, ಸಂಸ್ಕೃತಾದಿ ಭಾಷೆಗಳನ್ನು ಎಲ್ಲ ಚೆನ್ನಾಗಿ ಕರಗತ ಮಾಡಿಕೊಂಡು ಪಂಡಿತನೂ ಅಲ್ಲ. ರಾಯರ ಅನುಗ್ರಹ ಇದೆ ಅಂತ ನಾನು ಈ ಪೀಠಕ್ಕೆ ಬಂದಿದ್ದೇನೆ. ರಾಯರ ಅನುಗ್ರಹದಿಂದ ನಡೀತಾ ಇದೆ ರಾಮದೇವರ ಪೂಜೆ. ಅವರು ಮಾಡ್ತಾ ಇದ್ದಾರೆ, ನನ್ನನ್ನು ನಿಮಿತ್ತ ಮಾಡಿಕೊಂಡಿದ್ದಾರೆ. ಈ ಜ್ಞಾನ ದೃಢವಾಗಿತ್ತು. ಎಷ್ಟೋ ವಿದ್ವಾಂಸರಿಗೂ ಇರೋದಿಲ್ಲ, ನಾವೇ ಮಾಡ್ತಿದ್ದೀವಿ ಪೂಜೆ ಅಂತ. ಅವರಿಗೆ ಮಾತ್ರ ನಾನಲ್ಲ, ರಾಯರು ನಿಂತು ಮಾಡಿಸ್ತಾ ಇದ್ದಾರೆ, ನಮ್ದೇನಿದೆ, ನಾನೊಬ್ಬ ದಡ್ಡ ಅಂತಲೂ ಕೂಡ ಬಾಯಲ್ಲಿ ಹೇಳಿಬಿಟ್ಟಿದ್ರು. ಅಂಥ ವ್ಯಕ್ತಿತ್ವ ಅವರದ್ದು. ಅಂದರೆ ಪರಮಾತ್ಮನ ಜ್ಞಾನ ಅಷ್ಟೂ ಚೆನ್ನಾಗಿ ಅವರಲ್ಲಿ ಅನುಸಂಧಾನ ಇತ್ತು. ಎಲ್ಲ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ. ಬಹಳ ಸದ್ಗುಣ, ಸಜ್ಜನಿಕೆ ಅಂದರೆ ಬಹಳ. ನಮ್ಮ ಪೂರ್ವಾಶ್ರಮದಲ್ಲೇ ನಾವು ಅಲ್ಲಿ ಭಾಗವತ ಹೇಳಲಿಕ್ಕೆ ಹೋದಾಗ ಆಗ ಸುಮಾರು ಅವರಿಗೆ 75 ವರ್ಷ ಆಗಿದ್ದಿರಬೇಕು. ನಾನು ಪ್ರತಿ ಸಲ ಪ್ರೋಷ್ಠಪದಿ ಭಾಗವತಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ಮಂತ್ರಾಲಯಕ್ಕೆ. ನಾವು ಕೂತ್ಕೊಂಡು ಮಣೆ ಹಾಕಿರ್ತಿದ್ರು, ಕೂತ್ಕೊಂಡು ಭಾಗವತ ಹೇಳ್ತಿದ್ದೆ. ಆ ಕಡೆ ಒಂದು ಚೇರ್ ಹಾಕಿರ್ತಿದ್ರು ಸ್ವಾಮಿಗಳಿಗೆ ಅಂತ. ಅವರು ಬಂದು ಆ ಚೇರ್ ಸರಿಸಿ ಅಲ್ಲಿ ಒಂದು ಆಸನ ಹಾಕಿರಿ ಅಂತ ಹೇಳಿ ಕೆಳಗಡೆ ಕೊಡ್ತಾ ಇದ್ರು. ಯಾಕೆಂದರೆ ಭಾಗವತ ಪುರಾಣ ನಡೆಯುವಾಗ ಕುರ್ಚಿ ಮೇಲೆ ಕೂತ್ಕೊಂಡು ಕೇಳಬಾರ್ದು ಅಂತ ಅವ್ರು ಹೇಳ್ತಿದ್ರು. ಆದರೆ ಇವತ್ತು ನಮ್ಮ ಪರಿಸ್ಥಿತಿ, ಭಾಗವತ ಹೇಳುವಾಗ ಕುರ್ಚಿ ಮೇಲೆ ಕೂತ್ಕೊಂಡೇ ಹೇಳಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ರಿಗೂ ಕಾಲು ನೋವಿತ್ತು, ಮಂಡಿ ನೋವಿತ್ತು. ಆದರೂ ಕೂಡ ಭಾಗವತದ ಮೇಲಿನ ಗೌರವದಿಂದ ಅದನ್ನು ಸಹಿಸಿಕೊಂಡು ಕೆಳಗಡೆನೇ ಕೂತು ಕೇಳ್ತಾ ಇದ್ರು 7 ದಿವಸ. ಇನ್ನೊಂದು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದು ಅಂತಂದರೆ, ಎಲ್ಲ ಆದಮೇಲೆ ಸಾಧಾರಣ ಮಲ್ಕೊಳ್ಳುವಾಗ ರಾತ್ರಿ 11 ಗಂಟೆನೇ ಆಗಬೇಕು. ರಾತ್ರಿ ಪೂಜೆ ಮುಗಿಸಿ ಬಂದವರಿಗೆಲ್ಲ ಮಂತ್ರಾಕ್ಷತೆ ಕೊಟ್ಟು ಕಳಿಸಿ 11 ಗಂಟೆಗೆ ನಂದೊಂದು ಕೋಣೆ ಇತ್ತು, ಅವ್ರದ್ದೊಂದು ಕೋಣೆ ಇತ್ತು. ಬಂದು ನಮ್ಮನ್ನು ಕರಿತಿದ್ರು, ಬನ್ನಿ ಹೋಗೋಣ ಅಂತ. ಎಲ್ಲಿಗೆ ಬುದ್ಧಿ ಎಂದೆ. ಒಂದು ಪ್ರದಕ್ಷಿಣೆ ಬಂದು ಮಲ್ಕೊಳ್ಳೋಣ, ರಾತ್ರಿ ಕ್ರಮ ಹಾಗೆ ನಮ್ಮದು. ರಾಯರಿಗೆ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಮಲ್ಕೋಬೇಕು. ಆಯಿತು ಅಂತ ಹೊರಟೆ. ಹಾಗಲ್ಲ, ಏನಾದರೂ ಎಷ್ಟು ಕೈಯಲ್ಲಿದೆಯೋ ಅಷ್ಟು ದುಡ್ಡು ಇಟ್ಕೊಳ್ರಿ ಅಂತಂದು. ಎಷ್ಟು ರೂಪಾಯಿ ಇದೆಯೋ ಅಷ್ಟು ಕೈಯಲ್ಲಿ, ಎಷ್ಟು ಸಾಧ್ಯವೋ ಅಷ್ಟು ಇಟ್ಕೊಳ್ಳಿ ಅಂತ. ಎಷ್ಟೋ ಒಂದಿಷ್ಟಿತ್ತು, ಇಟ್ಕೊಂಡೆ ಹೊರಟೆ. ಯಾಕಿದು ಅಂತ ಕೇಳಿದೆ. ನಾವು ಬೆಳಗ್ಗಿನಿಂದ ರಾತ್ರಿವರೆಗೆ ನಮ್ಮ ಜೀವನದಲ್ಲಿ ಏನಾದರೂ ತಪ್ಪು ಮಾಡಿದರೆ ಕೊನೆಗೊಂದು ಸಲ ರಾಯರಿಗೆ ತಪ್ಪು ಕಾಣಿಕೆ ಅಂತ ಹಾಕಿ ಮಲ್ಕೋಬೇಕು. ಅದಕ್ಕೋಸ್ಕರ ಕೊಡ್ರಿ, ಇಲ್ಲಿದ್ರೆ ನಾ ಕೊಡ್ತೀನಿ ಎಂದಿದ್ರು. ನಮ್ಮ ಹತ್ರ ಬರ್ತಿತ್ತು, ಇತ್ತು. ಅದನ್ನು ತೊಗೊಂಡೋಗಿ ಇಬ್ಬರೂ ಸೇರಿ ಪ್ರದಕ್ಷಿಣೆ ಬಂದು ಅಲ್ಲಿ ಒಂದು ಹುಂಡಿಯಲ್ಲಿ ರಾಯರೇ ನಾವು ಮಾಡಿದ ತಪ್ಪನ್ನು ಕ್ಷಮಿಸ್ರಿ ಅಂತ ತಪ್ಪು ಕಾಣಿಕೆ ಹಾಕಿ ನಮ್ಮ ಕೈಲಿ ಹಾಕಿಸಿ ಮಲ್ಕೋತು. ಇದು ಅವರು ನಮಗೆ ಹಾಕಿಕೊಟ್ಟ ಪದ್ಧತಿ. ಇದು ಸಾಧಾರಣ ಪಂಡಿತರು ಕೂಡ ಹೀಗೆ ಅನುಸಂಧಾನ ಮಾಡಿರೋದಿಲ್ಲ. ಅಂಥ ಅನುಸಂಧಾನ ಇದ್ದ ಗುರುಗಳು. ಅವರ ಮೃತ್ತಿಕಾ ವೃಂದಾವನ ಇದೆ, ಇವತ್ತು ಮಧ್ಯಾರಾಧನೆ ಮಾಡ್ತಾ ಇದ್ದೀರಿ. ಅವರಲ್ಲಿ ರಾಯರ ವಿಶೇಷ ಸನ್ನಿಧಾನ. ನಮ್ಮ ಗುರುಗಳು ಮತ್ತು ರಾಯರು ಎಲ್ಲರೂ ಕೂಡ ರಾಮಚಂದ್ರ ದೇವರು ವಿಶೇಷ ಅನುಗ್ರಹ ನಿಮಗೆಲ್ಲ ಮಾಡಲಿ ಅಂತ ಹೇಳಿ 4 ಮಾತು ಮುಗಿಸ್ತಾ ಇದ್ದಾರೆ.